ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಸಮುವೇಲನ ಗ್ರಂಥ 17ನೇ ಅಧ್ಯಾಯ 45ನೇ ವಚನ. ನೀನು ಈಟಿ, ಕತ್ತಿ, ಭರ್ಜಿಗಳೊಂದಿಗೆ ನನ್ನ ಬಳಿಗೆ ಬರುತ್ತಿ. ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನೂ ಇಸ್ರಾಯೇಲರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನು ಗೋಲಿಯಾತನಿಗೆ ನುಡಿದಂತಹ ವಾಕ್ಯವು ಇದು. ಈಟಿ, ಕತ್ತಿ, ಭರ್ಜಿಗಳೊಡನೆ ನನ್ನ ಬಳಿಗೆ ನೀನು ಬರುತ್ತೀಯಾ, ಆದರೆ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನಾದ ಯೆಹೋವನ ನಾಮದೊಡನೆ ಬರುತ್ತೇನೆಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಇದೇ ರೀತಿ ನಮ್ಮ ಪರಿಸ್ಥಿತಿಗಳಿಗೆ ನಾವು ನುಡಿಯಬೇಕಾಗಿದೆ. ನಮ್ಮ ಪರಿಸ್ಥಿತಿಗಳು ಸಮುದ್ರ ದೋಪಾದಿಯಲ್ಲಿ ಬಂದರೂ ಸಹ ನಾವು ದೇವರ ನಾಮದಲ್ಲಿ ಅವನ್ನ ಹೆದರಿಸುವುದಾದರೆ ಅವು ನಮ್ಮನ್ನ ಬಿಟ್ಟು ತೊಲಗುವಂತವುಗಳಾಗಿರುತ್ತವೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದಂತಹ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಈ ವಾಕ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ದೇವ, ಈ ವಾಕ್ಯದ ಅನುಸಾರವಾಗಿ ಸ್ವಾಮಿ ನಾವು ಜೀವಿಸುವಂತೆ ಸಹಾಯ ಮಾಡಿರಿ ತಂದೆಯೇ. ನಮ್ಮ ಪರಿಸ್ಥಿತಿಗಳಿಗೆ ಕರ್ತನೆ ನಿಮ್ಮ ವಾಕ್ಯವನ್ನ ನುಡಿದು ಸ್ವಾಮಿ ಅದನ್ನ ಎದುರಿಸುವಂತಹ ಧೈರ್ಯವನ್ನು ನಮಗೆ ಕೊಡಿರಿ. ನೀವು ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.